ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ನಾನಿವತ್ತು ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ, ಪಾಡ್ಕಾಸ್ಟಿಂಗ್ ವಿಡಿಯೋ ಮಾಡಲಿಕ್ಕೆ, ಹಾಗೆ ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ಬೆಸ್ಟ್ ಮೈಕ್ ಯಾವುದು ಅನ್ನೋದನ್ನು ಹುಡುಕ್ತಾ ಇದ್ದಾಗ ನನಗೊಂದು ಮೈಕ್ರೋಫೋನ್ ಸಿಕ್ತು. ಆ ಮೈಕ್ರೋಫೋನನ್ನು ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ತಮಗೆ ಸಹನಾ ಅಕಾಡೆಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಅನ್ಬಾಕ್ಸ್ ಮಾಡ್ತಾ ಇರುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆ ನೋಡ್ರಿ. ಡಿಜಿಟೆಕ್ ಕಂಪ್ನಿಯ 2-in-1 ವೈರ್ಲೆಸ್ ಮೈಕ್ರೋಫೋನು. ಮಾಡೆಲ್ ನಂಬರ್ ಬಂದು DWM116 ಅಂತ ಇದೆ. ಈ ಬಾಕ್ಸ್ ಮೇಲೆ ಏನು ಮೆನ್ಷನ್ ಮಾಡಿದಾರೆ ನೋಡೋಣ. ಮೊದಲಿಗೆ ಇದು 40 ಮೀಟರ್ ವೈರ್ಲೆಸ್ ಟ್ರಾನ್ಸ್ಮಿಷನ್ ಇದೆ. ಹಾಗೆ 2.4G ವೈರ್ಲೆಸ್ ಇದೆ. ಹಾಗೆ ಟ್ರಾನ್ಸ್ಮಿಟರು ಮತ್ತು ರಿಸೀವರು ರನ್ ಟೈಮ್ ಎಷ್ಟಿದೆ ಅಂದರೆ 6 hours ಇದೆ. ಹಾಗೆ ಇದು ಸೌಂಡ್ ಹೆಂಗೆ ಕ್ಯಾಪ್ಚರ್ ಮಾಡ್ತದೆ ಅಂದರೆ 360 ಡಿಗ್ರಿವರೆಗೆ ಸೌಂಡ್ ಕ್ಯಾಪ್ಚರ್ ಮಾಡ್ತೈತಿ. ಆಮೇಲೆ ಇನ್ನೊಂದು ವಿಶೇಷ ಸ್ಪೆಸಿಫಿಕೇಶನ್ನು ಅಥವಾ ಫೀಚರ್ ಏನು ಅಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಹೊಂದೈತಿ. ಇಷ್ಟು ಈ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ ಈ ಮೈಕ್ರೋಫೋನದ ಸ್ಪೆಸಿಫಿಕೇಶನ್ನು ಮತ್ತು ಫೀಚರು. ಆಮೇಲೆ ಈ ಮೈಕ್ರೋಫೋನನ್ನು ಪರ್ಚೇಸ್ ಮಾಡಿದಾಗ ನಮ್ಗೆ ಏನೇನು ಸಿಗ್ತೈತಿ, ಆಮೇಲೆ ಅವುಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಆಮೇಲೆ ಈ ಮೈಕ್ರೋಫೋನದ ವಿಶೇಷತೆ ಏನಂತಂದರೆ ಈ ಮೈಕ್ರೋಫೋನನ್ನು ನಾವು ಲ್ಯಾಪ್ಟಾಪು, ಕಂಪ್ಯೂಟರು, ಹಾಗೆ ಮೊಬೈಲ್ ಫೋನು, DSLR ಕ್ಯಾಮ್ರಾ, SLR ಕ್ಯಾಮ್ರಾ, ಹಾಗೆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿನೂ ಈ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿ ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಅಂದರೆ ಇದು ಪರ್ಪಸ್ ಮೈಕ್ರೋಫೋನ್ ಆಗಿದೆ. ಈಗ ಪಟಪಟ ಅಂತ ಈ ಬಾಕ್ಸನ್ನು ಓಪನ್ ಮಾಡ್ಕೊಂಡು ಇದರಲ್ಲಿ ಏನೇನು ಎಕ್ಸೆಸರೀಸ್ ಇದಾವು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈಗ ನಾನು ಈ ಬಾಕ್ಸನ್ನು ಓಪನ್ ಮಾಡ್ತೀನಿ ನೋಡ್ರಿ. ಇದರಲ್ಲಿ ನಮಗೆ ಏನೇನು ಸಿಗ್ತಾವೆ ಅನ್ನೋದನ್ನು ನೋಡೋಣ. ಇಲ್ಲಿ ಫಸ್ಟು ಡಿಜಿಟೆಕ್ದ ಬ್ರಾಂಡಿಂಗ್ ಇದೆ ರೀ. ಹಾಗೆ ಈ ಬಾಕ್ಸ್ ಓಪನ್ ಮಾಡಿದಾಗ ಈ ರೀತಿ ಕಾಣಿಸ್ತೈತಿ. ಇಲ್ಲಿ ಮೇನ್ ಪ್ರಾಡಕ್ಟ್ ಆದ ಮೈಕ್ರೋಫೋನ್ ಇದೆ, ಮೈಕ್ರೋಫೋನ್ ಕೇಸ್ ಇದೆ. ಹಾಗೆ ಇನ್ನೊಂದು ಬಾಕ್ಸ್ ಇದೆ ನೋಡ್ರಿ. ಇದರಲ್ಲಿ ಏನೇನಿದಾವೆ ಅನ್ನೋದನ್ನು ಮೊದಲೇಕ ಗಮನಿಸೋಣ. ಈಗ ಮೊದಲೇಕ ಇವನ್ನೆಲ್ಲ ತೆಗಿತೇನೆ ಅಂತ ಹೇಳ್ರಿ. ಎರಡು ಕಡೆ ಓಪನ್ ಮಾಡಿದೆ ನಾನು. ಈಗ ಖಾಲಿ ಬಾಕ್ಸ್ ಹಾಗೆ ಇಡ್ತೀನಿ ಇಲ್ಲಿ. ಈ ಡಿಜಿಟೆಕ್ ಕಂಪ್ನಿಯ DWM116 ಮೈಕ್ರೋಫೋನನ್ನು ಪರ್ಚೇಸ್ ಮಾಡಿದಾಗ ನಮ್ಗೆ ಏನೇನು ಸಿಗ್ತಾವೆ ನೋಡ್ರಿ. ಇಲ್ಲಿ ಮೊದಲಿಗೆ ಇದು ಮೈಕ್ರೋಫೋನ್ ಕೇಸ್ ಸಿಕ್ತು, ಇದನ್ನು ಆಮೇಲೆ ಓಪನ್ ಮಾಡೋಣ. ಆಮೇಲೆ ಇವು ಎಕ್ಸೆಸರೀಸು ಈಗ ನೋಡ್ರಿ,
ಇಲ್ಲಿ ಎರಡು ಏನಿದಾವೆ ನೋಡ್ರಿ ಕವರ್ನಾಗ, ಈ ಓಪನ್ ಮಾಡ್ತೀನಿ ನಾನು. ಇದು ಅಕ್ಸ್ ಕೇಬಲ್ ಯಾವುದ್ರಿ? TRS ಮತ್ತು TRS ಅಕ್ಸ್ ಕೇಬಲ್ಲು. ಈ ಕೇಬಲನ್ನು ಎದಕ್ಕೆ ಬಳಸ್ತೀವಿ ಅಂತಂದರೆ, ಮೈಕ್ರೋಫೋನನ್ನು ಕ್ಯಾಮ್ರಾಗೆ, ಲ್ಯಾಪ್ಟಾಪು ಮತ್ತು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಲಿಕ್ಕೆ ಈ ಅಕ್ಸ್ ಕೇಬಲನ್ನು ಬಳಸ್ತೀವಿ. ಆಮೇಲೆ ಇದನ್ನು ನೋಡ್ರಿ, ಇದು Type-C to USB ಇದೆ ರೀ. ಇದು ಎದಕ್ಕಂತಂದ್ರೆ, ಈ ಮೈಕ್ರೋಫೋನದ ಚಾರ್ಜಿಂಗ್ ಕೇಸ್ ಇದೆಯಲ್ಲ, ಇದನ್ನು ಚಾರ್ಜ್ ಮಾಡಲಿಕ್ಕೆ ಈ ಕೇಬಲನ್ನು ಬಳಸ್ತೇವೆ. ಹಾಗೆ ಇಲ್ಲಿ ವಿಂಡ್ ಮಪ್ ಇದೆ ನೋಡ್ರಿ. ಇನ್ನೊಂದು ಕನ್ಸ ಇಲ್ಲಲ್ಲ, ಇದು ಇನ್ನೊಂದು ಇದರಲ್ಲಿ ಇದರಲ್ಲಿ ಎರಡು ವಿಂಡ್ ಮಪ್ ಇದಾವೆ ನೋಡ್ರಿ. ಇದನ್ನು ಹಾಗೆ ಹಾಕ್ತೀನಿ. ಅಂದರೆ ನಾವು ಈ ಮೈಕ್ರೋಫೋನನ್ನು ಔಟ್ಡೋರ್ ಶೂಟಿಂಗ್ ಮಾಡುವಾಗ ಬಳಸುವಾಗ ಈ ವಿಂಡ್ ಮಪ್ಪನ್ನು ನಾವು ಬಳಸ್ತೀವಿ. ಇದ್ರ ಉಪಯೋಗ ಯಾವಾಗ ಬರ್ತದೆ ಅಂದರೆ, ಔಟ್ಡೋರ್ ವಿಡಿಯೋ ಮಾಡುವಾಗ ಇದರ ಉಪಯೋಗ ಬರ್ತೈತಿ. ಇಷ್ಟು. ಹಾಗೆ ಇಲ್ಲಿ ಎರಡು OTG ಇದಾವೆ ನೋಡ್ರಿ. ಒಂದು ಐಫೋನಿಗೆ ಕನೆಕ್ಟ್ ಮಾಡಲಿಕ್ಕೆ ಮತ್ತು ಮೈಕ್ರೋಫೋನ್ ಕನೆಕ್ಟ್ ಮಾಡಲಿಕ್ಕೆ ಒಂದು OTG ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಹಾಗೆ ಇನ್ನೊಂದು ಮೈಕ್ರೋಫೋನ್ ಟು ಮೊಬೈಲ್ಗೆ. ಆಮೇಲೆ ಇದನ್ನು ಬಳಸ್ಕೊಂಡು ನಾವು ಇನ್ನೊಂದು ಅಡಾಪ್ಟರ್ನ ಬಳಸ್ಕೊಂಡು ಈ Type-C to Type-C OTG ಇದೆಯಲ್ಲ, ಮೈಕ್ರೋಫೋನನ್ನು ನಾವು ಲ್ಯಾಪ್ಟಾಪ್ಗಿಗೂ ಕನೆಕ್ಟ್ ಮಾಡಲಿಕ್ಕೆ ಬಳಸ್ಕೋಬೋದು, ಮೊಬೈಲ್ಗೂ ಕನೆಕ್ಟ್ ಮಾಡಲಿಕ್ಕೂ ಬಳಸ್ಕೋಬೋದು ಇದನ್ನು. ಆಮೇಲೆ ಇವು ಕ್ಲಿಪ್ ಇದಾವೆ ನೋಡ್ರಿ ಎರಡು. ಮೊಬೈಲನ್ನು ಶರ್ಟ್ಗೆ ಮೈಕ್ರೋಫೋನನ್ನು ಕ್ಲಿಪ್ ಮಾಡಲಿಕ್ಕೆ, ಇದನ್ನು ಕ್ಲಿಪ್ ಜೋಡಿಸಿ ಶರ್ಟಿಗೆ ಹಾಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತಂದು ಎರಡು ಕ್ಲಿಪ್ ಕೊಟ್ಟಿದ್ದಾರೆ. ಇಷ್ಟು ಎಕ್ಸಸರೀಸ್ ಅದು, ಇವು ಎಕ್ಸಸರೀಸ್. ಇನ್ನು ನಾವು ಮೇನ್ ಪ್ರಾಡಕ್ಟ್ ಮೈಕ್ರೋಫೋನಿಗೆ ಹೋಗೋಣ ನೋಡ್ರಿ. ಮೈಕ್ರೋಫೋನು ಈ ಕ್ಯಾರಿ ಕೇಸ್ನಲ್ಲಿ ಬರ್ತೈತೆ ನೋಡ್ರಿ. ಈ ರೀತಿಯಾದ ಬಾಕ್ಸ್ ಇದೆ. ಇಲ್ಲಿ ಒಂದು ಸೈಡು Type-C ಪೋರ್ಟ್ ಇದೆ. ಇದರ ಉಪಯೋಗ ಏನಂತ, Type-C ಪೋರ್ಟದ ಉಪಯೋಗ ಏನಂತಂದರೆ, ಇಲ್ಲಿ ಒಂದು ಅಡಾಪ್ಟರ್ ಕೊಟ್ಟಿರಲ್ಲ, ಇದನ್ನು ಇಲ್ಲಿ ಪಿನ್ ಮಾಡಿ ಇದನ್ನು ಮೊಬೈಲ್ ಚಾರ್ಜರಿಗೆ ಹಾಕಿ ಈ ಚಾರ್ಜಿಂಗ್ ಕೇಸನ್ನು, ಮೈಕ್ರೋಫೋನ್ ಕೇಸನ್ನು ಚಾರ್ಜ್ ಮಾಡ್ಬೋದು. ಆಮೇಲೆ ಬ್ರಾಂಡಿಂಗ್ ಇದೆ ನೋಡ್ರಿ, ಡಿಜಿಟೆಕ್ ಅಂತಂದು. ಆಮೇಲೆ ಬ್ಲ್ಯಾಕು ಮತ್ತು ಯೆಲ್ಲೋ ಡ್ಯುವಲ್ ಕಲರ್ ಇದೆ. ಇದನ್ನು ಈಗ ನಾನು ಓಪನ್ ಮಾಡ್ತೀನಿ ನೋಡ್ರಿ. ಓಪನ್ ಮಾಡಿದಾಗ ಈ ರೀತಿ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಎರಡು ಟ್ರಾನ್ಸ್ಮಿಟ್ರು ಅಥವಾ ಮೈಕ್ರೋಫೋನು, ಒಂದು ರಿಸೀವರು. ಈಗ ನಾನು ಹಿಂಗೆ ಓಪನ್ ಮಾಡ್ತೀನಿ ನೋಡ್ರಿ. ಇವಾಗ
ಇದೆ ಚಾರ್ಜಿಂಗ್ ಎಷ್ಟಿದೆ ನೋಡ್ರಿ, 85% ಇದೆ. ಚಾರ್ಜ್ 85% ಇದೆ. ಇದನ್ನ ನಾವು ಈ ಕೇಸನ್ನ ಒಂದು ಸಾರಿ ಚಾರ್ಜ್ ಮಾಡಿದ್ರೆ 6 ತಾಸುವರೆಗೂ ಈ ಮೈಕ್ರೋಫೋನನ್ನು ಬಳಸ್ಕೋಬಹುದು. ಈ ಚಾರ್ಜ್ ಕೇಸ್ ಒಂದು ಸಾರಿ ಚಾರ್ಜ್ ಮಾಡೋದ್ರಿಂದ ರಿಸೀವರ್ನು 6 ತಾಸು ಬರ್ತೈತಿ, ಈ ಮೈಕ್ರೋಫೋನು 6 ತಾಸು, ಈ ಮೈಕ್ರೋಫೋನು 6 ತಾಸು ಬರ್ತೈತಿ ಒಂದು ಸಾರಿ ಚಾರ್ಜ್ ಮಾಡಿದರೆ. ಈಗ 2 ಮೈಕ್ರೋಫೋನನ್ನು ಹೊರಗಡೆ ತೆಗಿತೇನೆ ನೋಡ್ರಿ. ಇದರ ಅಡ್ವಾಂಟೇಜ್ ಏನಂತಂದ್ರೆ ಮೈಕ್ರೋಫೋನು ರಿಸೀವರನ್ನ ಈ ಚಾರ್ಜಿಂಗ್ ಕೇಸ್ನಲ್ಲಿ ಇಟ್ಟು ಒಂದೇ ಸಾರಿಗೆ 3 ಡಿವೈಸನ್ನು ಚಾರ್ಜ್ ಮಾಡ್ಕೋಬಹುದು. ಆಮೇಲೆ ಇದು ಪೋರ್ಟೇಬಲ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಕ್ಕೆ ಈಸಿಯಾಗಿ ಕ್ಯಾರಿ ಮಾಡ್ಕೋಬಹುದು. ಆಮೇಲೆ ಇದನ್ನ ಕೇಸನ್ನು ಒಂದೇ ಅಡಾಪ್ಟರ್ದಿಂದ ಚಾರ್ಜ್ ಮಾಡ್ಕೋಬಹುದು, ಇಂಡಿವಿಜುವಲ್ ಆಗಿ ಚಾರ್ಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಇಂಡಿವಿಜುವಲ್ ಆಗಿನೂ ಚಾರ್ಜ್ ಮಾಡಲಿಕ್ಕೆ ಯಾವುದೇ ಆಪ್ಷನ್ ಇಲ್ಲ ಇದಕ್ಕೆ. ಇವನ್ನ ಈ 3 ಡಿವೈಸನ್ನು ಇದರಲ್ಲೇ ಇಟ್ಟು ಚಾರ್ಜ್ ಮಾಡಬೇಕು. ಇಷ್ಟು ಇದು ಚಾರ್ಜಿಂಗ್ ಕೇಸ್ ಆಯಿತು. ಈಗ ರಿಸೀವರ್ ನೋಡೋಣ್ರಿ. ಇದು ಡಿಜಿಟೆಕ್ ಬ್ರಾಂಡಿಂಗ್ ಇದೆ. ಇಲ್ಲಿ USB ಇದೆ. ಈ ರಿಸೀವರ್ನ ನಾವು ಚಾರ್ಜಿಂಗ್ ಕೇಸ್ನಲ್ಲಿ ಇಟ್ಟು ರೆಕಾರ್ಡ್ ಮಾಡ್ಕೋಬಹುದು. ಹಾಗೆ ಈ USB ಇದೆಯಲ್ಲ, Type-C to USB ಇದೆಯಲ್ಲ, ಇದರ ಸಹಾಯದಿಂದನೂ ಇಂಡಿವಿಜುವಲ್ ಆಗಿ ಈ ರೀತಿ ಚಾರ್ಜ್ ಮಾಡ್ಕೋಬಹುದು. ಬಟ್ ಇದು ಪೋರ್ಟನ್ನು ಎದಕ್ಕೆ ಬಳಸ್ತೀವಿ ಅಂತಂದರೆ, ನಾವು ಈ ರಿಸೀವರ್ನ ಎದಕ್ಕೆ ಬಳಸ್ತೀವಿ, ಮೊಬೈಲ್ಗೆ ಕನೆಕ್ಟ್ ಮಾಡಲಿಕ್ಕೆ, DSLR ಕ್ಯಾಮ್ರಾ ಕನೆಕ್ಟ್ ಮಾಡಲಿಕ್ಕೆ, ಆ್ಯಕ್ಷನ್ ಕ್ಯಾಮ್ರಾ ಕನೆಕ್ಟ್ ಮಾಡಲಿಕ್ಕೆ, ಹಾಗೂ ಲ್ಯಾಪ್ಟಾಪು ಮತ್ತು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಲಿಕ್ಕೆ ಈ ಪೋರ್ಟನ್ನು ಬಳಸ್ತೀವಿ. ಇಲ್ಲಿ ಅಡಾಪ್ಟರ್ ಇದೆ ನೋಡ್ರಿ, ಯಾವುದು Type-C to Type-C ಅಡಾಪ್ಟರು. ಇದನ್ನು ಒಂದು ಎಣ್ಣನ್ನು ಇದಕ್ಕೆ ಜೋಡಿಸಿ ಇನ್ನೊಂದು ಎಣ್ಣನ್ನು ನಾವು ಯಾವ ಡಿವೈಸಲ್ಲಿ ಆಡಿಯೋ ರೆಕಾರ್ಡ್ ಮಾಡ್ಬೇಕಂತ ಮಾಡಿದ್ದೇವಲ್ಲ ಅದಕ್ಕೆ ಈ ರಿಸೀವರ್ನ ಜೋಡಿಸ್ತೀವಿ. ಹೌದಾ? ಈ OTGಯಿಂದನೂ ಮಾಡ್ಬೋದು. ಹಾಗೆ ಇಲ್ಲಿ 3.mm ಪೋರ್ಟ್ ಇದೆ ನೋಡ್ರಿ. ಇಲ್ಲಿನೂ ನಾವು ಏನು ಮಾಡ್ಬೋದು, ಅಕ್ಸ್ ಕೇಬಲ್ ಸಹಾಯದಿಂದನೂ ಈ ರಿಸೀವರ್ನ ಕಂಪ್ಯೂಟರು, DSLR ಕ್ಯಾಮ್ರಾ, ಆ್ಯಕ್ಷನ್ ಕ್ಯಾಮ್ರಾ, ಆಮೇಲೆ 3.5mm ಪೋರ್ಟ್ ಎಲ್ಲೆಲ್ಲಿ ಇದಾವಲ್ಲ ಅಲ್ಲಿ ಈ ಅಕ್ಸ್ ಕೇಬಲನ್ನು ಬಳಸ್ಕೊಂಡು ಈ ರಿಸೀವರ್ನ ಕನೆಕ್ಟ್ ಮಾಡ್ಕೋಬಹುದು. ಎಷ್ಟು. ಆಮೇಲೆ ಇಲ್ಲಿ 2 ಪಿನ್ ಕಾಣಿಸ್ತಾವಲ್ಲ, ಚಾರ್ಜಿಂಗ್ ಕೇಸ್ನಲ್ಲಿ ಇಟ್ಟಾಗ ಚಾರ್ಜ್ ಮಾಡಲಿಕ್ಕೆ ಇವು ಅನುಕೂಲ ಮಾಡಿಕೊಡ್ತೈತಿ. ಆಮೇಲೆ ಇಲ್ಲಿ ಒಂದು ಬಟನ್ ಇದೆ ನೋಡ್ರಿ, ಯೆಲ್ಲೋ ಬಟನ್. ಈ ಬಟನ್ನನ್ನು ಪ್ರೆಸ್ ಮಾಡೋದ್ರಿಂದ ನೋಡ್ರಿ ಅಷ್ಟು ಲೈಟ್ ಆನ್ ಆಕ್ಕವ. ಇಲ್ಲಿ ಗ್ರೀನ್ ಲೈಟ್ ಆನ್ ಆಕತ್ತಲ್ಲ, ಇದು ಚಾರ್ಜಿಂಗ್ ಇದ್ದು. ಇದು ಎಷ್ಟು ಚಾರ್ಜ್ ಇದೆ ಅನ್ನೋದನ್ನ ತೋರಿಸ್ತೈತಿ ಗ್ರೀನ್ ಲೈಟ್. ಎರಡನೇದ್ದು ಮೈಕ್ರೋಫೋನ್ 1, ಮೈಕ್ರೋಫೋನ್ 2 ಯಾವ್ಯಾವ ಮೈಕ್ರೋಫೋನ್ ಕನೆಕ್ಟ್ ಆಗಿದಾವೆ ಅಂತಂದು ತೋರಿಸ್ತೈತಿ. ಈಗ 2 ಮೈಕ್ರೋಫೋನು ಫೇರ್ ಆಗಿದಾವೆ. ಆ ಕಾರಣಕ್ಕಾಗಿ 2 ಬ್ಲೂ ಲೈಟ್ ಸ್ಟೇಬಲ್ ಅದಾವೆ. ಸಪೋಸ್ ಬ್ಲಿಂಕ್ ಆಗ್ತಾ ಇತ್ತಂದ್ರೆ ಫೇರ್ ಆಗಿಲ್ಲ ಅಂತ ಅರ್ಥ. ಈಗ ಇದನ್ನ ನಾನು ಒಂದು ಮೈಕ್ರೋಫೋನನ್ನು ಆಫ್ ಮಾಡ್ತೇನೆ ನೋಡ್ರಿ. ಮಾಡಿದ್ರಿಂದ ಇಲ್ಲಿ ಮೈಕ್ರೋಫೋನ್ ಅಥವಾ ಟ್ರಾನ್ಸ್ಮಿಟರ್ 2 ಅಂತ ಇದೆಯಲ್ಲ ಅದು ಬ್ಲಿಂಕ್ ಆಗ್ತಾ ಇದೆ. ಇದು ಯೆಲ್ಲೋ ಲೈಟ್ ಆನ್ ಇದು ಬ್ಲೂ ಲೈಟ್ ಆನ್ ಆಗಿದೆಯಲ್ಲ, ಇದು ಪೇರ್ ಆಗಿದೆ ಅಂತ ತೋರಿಸ್ತೈತಿ. ಈಗ ಇದನ್ನ ಆನ್ ಮಾಡ್ತೇನೆ ನೋಡ್ರಿ. ಮಾಡಿದೆ, 2 ಪೇರ್ ಆಯ್ತು. ಈಗ ಬ್ಲಿಂಕ್ ಆಗಲ್ಲ ಅಂದ್ರೆ ಈ ಬ್ಲೂ ಲೈಟ್ ಬ್ಲಿಂಕ್ ಆಗ್ಲಿಲ್ಲ ಅಂತಂದ್ರೆ ಪೇರ್ ಆಗಿದಾವಂತ ಅರ್ಥ. ಆಮೇಲೆ ಇಲ್ಲಿ ಬಲಗಡೆ 3 ಪಾಯಿಂಟ್, ಈಗ 2 ಬ್ಲೂ ಲೈಟ್ ತೋರಿಸ್ತೈತಿ. ಇನ್ನೊಂದು ಪ್ರೆಸ್ ಮಾಡಿದಾಗ 3 ತೋರಿಸ್ತೈತಿ. ಅಂದ್ರೆ ಈ ರಿಸೀವರ್ದ ರೆಕಾರ್ಡಿಂಗ್ ಅಥವಾ ಮೈಕ್ರೋಫೋನದ ಗೇನ್ ಹೆಚ್ಚು ಮಾಡಲಿಕ್ಕೆ ಈ ಯೆಲ್ಲೋ ಬಟನ್ ಬಳಸ್ತೀವಿ.
ಒಂದು ಆನ್ ಆಫ್ ಬಟನ್ ಆಗಿ ಬಳಸ್ತೀವಿ. ಆಮೇಲೆ ಮೈಕ್ರೋಫೋನದ ಗೇನನ್ನು ಹೆಚ್ಚು ಮಾಡಲಿಕ್ಕೆ ಈ ಬಟನನ್ನು ಬಳಸ್ತೀವಿ ನೋಡ್ರಿ, ಎಲ್ಲೋ ಬಟನನ್ನು. ಈಗ ನೋಡ್ರಿ, ಒಂದ್ಸಾರಿ ಪ್ರೆಸ್ ಮಾಡಿದಾಗ ಚಾರ್ಜ್ ಎಷ್ಟಿದೆ ಅಂತ ತೋರಿಸ್ತೈತಿ. ಆಮೇಲೆ ಈಗ 1 ಪಾಯಿಂಟ್ ಇದೆ ಗೇನ್. ಈಗ ಇನ್ನೊಂದು ಸಾರಿ ಪ್ರೆಸ್ ಮಾಡಿದರೆ 2 ಪಾಯಿಂಟಿಗೆ ಬಂತು, ಇನ್ನೊಂದು ಸಾರಿ ಪ್ರೆಸ್ ಮಾಡಿದರೆ 3 ಪಾಯಿಂಟಿಗೆ ಬಂತು. ಇಷ್ಟು ಇದು ಗೇನನ್ನು ಇನ್ಕ್ರೀಸು ಡಿಕ್ರೀಸ್ ಮಾಡಲಿಕ್ಕೆ ಮತ್ತು ರಿಸೀವರ್ನ ಆನ್ ಆಫ್ ಮಾಡಲಿಕ್ಕೆ ಬಳಸ್ತೀವಿ. ಇಷ್ಟೇ. ಇಲ್ಲಿ 2 ಟೈಪ್ ಸಿ ಪೋರ್ಟು, ಆಮೇಲೆ ಒಂದು 3.mm ಪೋರ್ಟ್ ಇದೆ. ಇಷ್ಟು. ಆಮೇಲೆ ಕ್ಲಿಪ್ಪು ನಾವು ಮೊಬೈಲಿಗೆ ಅಥವಾ ಕ್ಯಾಮ್ರಾಕ್ಕೆ ಜೋಡಿಸ್ಲಿಕ್ಕೆ ಈ ಕ್ಲಿಪ್ಪನ್ನು ಬಳಸ್ತೀವಿ. ಇಷ್ಟು ರಿಸೀವರ್ದಾಯ್ತು. ಇನ್ನು ಒಂದೇ ರೀತಿಯಾದ 2 ಟ್ರಾನ್ಸ್ಮಿಟರ್ ಅದಾವ ನೋಡ್ರಿ. ಈಗ ಈ ಟ್ರಾನ್ಸ್ಮಿಟರ್ ಬಗ್ಗೆ ತಿಳ್ಕೊಂಡ. ಫಸ್ಟ್ ಇಲ್ಲಿ ಯೆಲ್ಲೋ ಬಟನ್ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಈ ಯೆಲ್ಲೋ ಬಟನ್ ಅನ್ನ ನಾವು ಪವರ್ ಆನ್ ಆಫ್ ಬಟನ್ ಆಗಿ ಬಳಸ್ತೀವಿ. ಒಂದನೇದ್ದು. ಎರಡನೇದ್ದು ಮೋಡ್ ಬಟನ್ ಆಗಿ ಬಳಸ್ತೀವಿ. ಅಂದ್ರೆ ಈಗ ನೋಡ್ರಿ, ಲಾಂಗ್ ಪ್ರೆಸ್ ಮಾಡಿದೆ, ಈಗೇನಾಯ್ತು, ಟ್ರಾನ್ಸ್ಮಿಟರ್ ಆಫ್ ಆಯ್ತು. ಆಫ್ ಆಗಿದೆ, ಕಾಣಿಸ್ತಾ ಇದಲ್ರಿ. ಈಗ ಇದನ್ನ ಲಾಂಗ್ ಪ್ರೆಸ್ ಮಾಡ್ತೇನೆ ನೋಡ್ರಿ. ಮಾಡಿದ ತಕ್ಷಣ ರಿಸೀವರು ಟ್ರಾನ್ಸ್ಮಿಟರ್ ಆನ್ ಆಯ್ತು. ಆನ್ ಆಗಿಂದ ಒಂದು ಪೇರ್ ಆಗಿದ್ದು ತೋರಿಸ್ತೈತಿ. ಯಾಕಂದ್ರೆ ರಿಸೀವರ್ ಜೊತೆ ಇದು ಪೇರ್ ಆಗಿದೆ. ಒಂದು ಪೇರಿಂಗ್ ಲೈಟ್ ಅದು. ಎರಡನೇದ್ದು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ನದು ಲೈಟ್ ಎರಡನೇದ್ದು. ಮೂರನೇದ್ದು ರಿವರ್ಬ್ ಮೋಡು. ರಿವರ್ಬ್ ಮೋಡನ್ನು ಆನ್ ಮಾಡ್ಬೇಕಂತಂದ್ರೆ ನಾವೇನು ಮಾಡಬೇಕು, ಈ ಯೆಲ್ಲೋ ಬಟನನ್ನು ಕಂಟಿನ್ಯೂಸ್ ಆಗಿ 2 ಸಾರಿ ಪ್ರೆಸ್ ಮಾಡಬೇಕು. ಕಂಟಿನ್ಯೂಸ್ ಆಗಿ 2 ಸಾರಿ ಪ್ರೆಸ್ ಮಾಡೋದ್ರಿಂದ ಇದೇನಾಯ್ತು, ರಿವರ್ಬ್ ಮೋಡಿಗೆ ಆನ್ ಆಯ್ತು. ಹಾಗೆ ರಿವರ್ಬ್ ಮೋಡ್ನಿಂದ ಹೊರಗಡೆ ಬರ್ಬೇಕಂದ್ರೆ ಮತ್ತೆ ಇದನ್ನ ಕಂಟಿನ್ಯೂಸ್ ಆಗಿ 2 ಸಾರಿ ಪ್ರೆಸ್ ಮಾಡಬೇಕು. ಅವಾಗ ರಿವರ್ಬ್ ಮೋಡ್ ಆಫ್ ಆಯ್ತು. ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗೈತಿ. ಇದನ್ನ ಡಿಸೇಬಲ್ ಮಾಡ್ಬೇಕಾದ್ರೆ ಒಂದೇ ಸಾರಿ ಕ್ಲಿಕ್ ಮಾಡಬೇಕು. ಈಗ ಮಾಡಿದೆ, ಅವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಡಿಸೇಬಲ್ ಆಯಿತು. ಓನ್ಲಿ ಮೈಕ್ರೋಫೋನ್ ರಿಸೀವರ್ ಜೊತೆಗೆ ಫೇರ್ ಆಗಿದ್ದ ಲೈಟ್ ಅಷ್ಟೇ ತೋರಿಸ್ತಾ ಇದೆ. ಇಷ್ಟು 3 ಲೈಟ್. ಇಲ್ಲಿ 3 ಪಾಯಿಂಟ್ ಅದಾವ ನೋಡ್ರಿ, ಪಿನ್. ಇದು ಏನು ಮಾಡೋದು, ಈ ರಿಸೀವರ್ನ ಮೈಕ್ರೋಫೋನನ್ನು ಚಾರ್ಜ್ ಮಾಡಲಿಕ್ಕೆ ಈ 3 ಪಿನ್ ಹೆಲ್ಪ್ ಮಾಡ್ತಾವೆ. ಇದನ್ನು ಕ್ಯಾರಿಕೇಷನ್ ಇಟ್ಟಾಗ ಈ ಟ್ರಾನ್ಸ್ಮಿಟರ್ ಅಥವಾ ಮೈಕ್ರೋಫೋನ್ ಆಟೋಮೆಟಿಕ್ ಆಗಿ ಏನಕ್ಕತಿ, ಚಾರ್ಜ್ ಆಕತಿ. ಇಷ್ಟು. ಈಗ ಲೈಟು ಆಯ್ತು. ಇಲ್ಲಿ ಮೇನ್ ಈ ಆಡಿಯೋನ ಟ್ರಾನ್ಸ್ಮಿಟ್ ಮಾಡೋದೇ ಇದ್ರ ಮುಖಾಂತರ. ಇಲ್ಲಿ ಗ್ರಿಲ್ ಟೈಪ್ ಕಾಣಿಸ್ತಾ ಇದೆ ನೋಡ್ರಿ ಮೇಲೆ, ಸ್ಟೀಲಿಂದ. ಆಮೇಲೆ ಇಲ್ಲಿ ಇದು ಮ್ಯಾಗ್ನೆಟ್, ಸ್ಟ್ರಾಂಗ್ ಇದೆ ಮ್ಯಾಗ್ನೆಟ್ ನೋಡ್ರಿ. ಇದನ್ನೇನು ಮಾಡ್ತೀವಿ ನಾವು, ಶರ್ಟಿಗೆ ಹಾಕ್ಕೊಳ್ಳಿಕ್ಕೆ ಅನುಕೂಲ ಆಗೋಂಗೆ ಮಾಡಿಕೊಟ್ಟಿದ್ದಾರೆ. ಈಗ ನೋಡ್ರಿ, ಇದನ್ನು ನಾನು ಶರ್ಟಿಗೆ ಹಾಕ್ಕೋಬೋದು. ಈಗ ಇಲ್ಲೇ ಈ ರೀತಿಯಾಗಿ ಶರ್ಟಿಗೆ ಹಾಕೋಕ್ಕೆ ಅನುಕೂಲ ಆಗಂಗೆ. ಹಾಗೆ ಈ ಮೈಕ್ರೋಫೋನ್ ಕಾಣ್ತಂಗೆ ಈ ರೀತಿಯೂ ಹಾಕೋಬಹುದು. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಬಟನ್ ಕಾಣಿಸ್ತೈತೆ. ಈಗ ಆಮೇಲೆ ಸೈಜ್ ಎಷ್ಟಿದೆ ಅಂತಂದ್ರೆ, ಒಂದು 5 ರೂಪಾಯಿ ಕಾಯಿನ್ ಇದೆಯಲ್ಲ, ಅಷ್ಟು ಸೈಜ್ ಇದೆ. ಇದು ಹೆಚ್ಚು ಕಡಿಮೆ ಯಾವ ರೀತಿ ಕಾಣಿಸ್ತೈತೆ ಅಂದ್ರೆ, ಹಾಲಿಲ್ಯಾಂಡದ ಲ್ಯಾರ್ಕ್ M2 ವೈರ್ಲೆಸ್ ಮೈಕ್ರೋಫೋನ್ ಇದೆ, ಆ ರೀತಿಯಾಗಿ ಕಾಣಿಸ್ತಾ ಇದೆ. ಬಟ್ ಲ್ಯಾರ್ಕ್ M2 ಇದೆಯಲ್ಲ, ಇದೇ ರೀತಿ ಇದೆ. ಬಟ್ ಅದ್ರ ಪ್ರೈಸ್ ಜಾಸ್ತಿ ಇದೆ. ಇದ್ರ ಪ್ರೈಸ್ ಕಡಿಮೆ ಇದೆ. ಆಮೇಲೆ ಈ ಮೈಕ್ರೋಫೋನ್ ನೋಡ್ಲಿಕ್ಕೆ ಪ್ರೊಫೆಷ್ನಲ್ ಲುಕ್ ಇದೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ.
ಹೌದಾ? ಇವೆರಡು ಮೈಕ್ರೋಫೋನು ಸೇಮ್ ಇದಾವೆ ನೋಡ್ರಿ. ಇಷ್ಟ ಆಯ್ತು. ಈಗ ನಾವೇನು ಮಾಡೋಣ, ಲ್ಯಾಪ್ಟಾಪಿಗೆ ಈ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ಕೋಣ. ಅವಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಈಗ ನೋಡ್ರಿ ಸ್ನೇಹಿತರೆ, ಇಲ್ಲಿವರೆಗೆ ನಾನೇನು ಮಾಡಿದ್ದೀನಿ, ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಎವರ್ ಗ್ರೀನ್ ಮೈಕ್, ಈ ಮೈಕನ್ನು ಬಿಟ್ಟು ಯಾವುದೇ ಮೈಕಿಗೆ ಹೋಗಲಿಲ್ಲ ಅಂದರೂ ನಡೀತೈತಿ. ಆ ಮೈಕ್ರೋಫೋನ್ ಯಾವುದು ಅಂತಂದರೆ ಬೋಯಾ BY-M1 ಮೈಕ್ರೋಫೋನು. ಇದು ವೈರ್ಡ್ ಮೈಕ್ರೋಫೋನು. ಅದರಿಂದನೇ ನಾನು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಆಡಿಯೋನ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತೈತಿ. ಬಟ್ ಇದ್ರದ್ದು ನೆಗೆಟಿವ್ ಪಾಯಿಂಟ್ ಏನಂತಂದರೆ, ಇದರಲ್ಲಿ ಮೈಕ್ರೋಫೋನದ ಗೇನನ್ನು ಹೆಚ್ಚು ಮಾಡಬೇಕು ಮತ್ತು ಕಡಿಮೆ ಮಾಡಲಿಕ್ಕೆ ಯಾವುದೇ ಆಪ್ಷನ್ ಇರೋದಿಲ್ಲ. ಆಮೇಲೆ ಇದು ಒಮ್ನಿ ಡೈರೆಕ್ಷನಲ್. ಆಮೇಲೆ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ರಿಮೂವ್ ಮಾಡಲಿಕ್ಕೆ ಯಾವುದೇ ಆಪ್ಷನ್ ಇರೋದಿಲ್ಲ. ನಾವು ಶಾಂತ ವಾತಾವರಣದಲ್ಲೇ ಕೂತ್ಕೊಂಡು ಆಡಿಯೋ ರೆಕಾರ್ಡ್ ಮಾಡ್ಕೋಬೇಕು. ಗದ್ದಲದಲ್ಲಿ ನಾವು ಆಡಿಯೋ ರೆಕಾರ್ಡ್ ಮಾಡಿದರೆ ಅದು ಎಲ್ಲ ಕ್ಯಾಪ್ಚರ್ ಮಾಡ್ತೈತಿ. ಈ ಮೈಕ್ರೋಫೋನನ್ನು, ಇದು ಮಲ್ಟಿಪರ್ಪಸ್ಸು. ಈ ಮೈಕ್ರೋಫೋನನ್ನು ಮೇನ್ ಆಗಿ ಎದಕ್ಕೆ ಮಾಡಿದ್ದಾರೆ ಅಂತಂದರೆ ಮೊಬೈಲಿಗೆ ಮಾಡಿದ್ದಾರೆ. ಬಟ್ ಇದನ್ನು ಕೆಲವೊಂದು ಅಡಾಪ್ಟರ್ಗಳನ್ನು ಬಳಸ್ಕೊಂಡು ನಾವು ಏನು ಮಾಡ್ಬೋದು, ಲ್ಯಾಪ್ಟಾಪ್ದಲ್ಲಿ, ಕ್ಯಾಮ್ರಾದಲ್ಲಿ, ಕಂಪ್ಯೂಟರ್ದಲ್ಲಿನೂ ಬಳಸ್ಕೋಬೋದು. ಈಗ ಇಲ್ಲಿವರೆಗೆ ನಾನು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬಳಸಿದಂಥ ಮೈಕ್ರೋಫೋನ್ ಬೋಯಾ BY-M1. ಇನ್ನು ನಾವು ಎದಕ್ಕೆ ಶಿಫ್ಟ್ ಆಗೋಣ ಅಂತಂದರೆ, ಈ ಮೈಕ್ರೋಫೋನದ ಆಡಿಯೋನ ಟೆಸ್ಟ್ ಮಾಡೋಣ. ಒಮ್ಮೆ ನಾಯ್ಸ್ ಕ್ಯಾನ್ಸಲ್ ಆಪ್ಷನನ್ನು ಎನೇಬಲ್ ಮಾಡದೆ ಆಡಿಯೋನ ರೆಕಾರ್ಡ್ ಮಾಡೋಣ. ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡೋಣ. ಅವಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ, ಆಮೇಲೆ ಆಡಿಯೋ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಹೆಂಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಆಮೇಲೆ ಆಡಿಯೋದ ಕ್ಲಾರಿಟಿ ಹೆಂಗೆ ಅನ್ನೋದನ್ನು ಪರೀಕ್ಷೆ ಮಾಡೋಣ. ಈಗ ಈ ಮೈಕ್ರೋಫೋನನ್ನು ನಾನು ಏನು ಮಾಡ್ತೀನಿ, ಈ OTG ಸಹಾಯದಿಂದ ಈ ಅಕ್ಸ್ ಕೇಬಲನ್ನು ಮೇನ್ ಆಗಿ ಏನು ಮಾಡಬೇಕು, ಈ ಅಕ್ಸ್ ಕೇಬಲನ್ನು ಕೊಟ್ಟಿದ್ದು ಈ ರಿಸೀವರ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಲಿಕ್ಕೆ, ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಲಿಕ್ಕೆ, ಕ್ಯಾಮ್ರಾಗೆ ಕನೆಕ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮೇನ್. ಬಟ್ ಇದನ್ನು ನಾನು ಕನೆಕ್ಟ್ ಮಾಡಿದಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ನೋಡೋಣ. ಆಮೇಲೆ ಇಲ್ಲಿ OTG ಇದೆಯಲ್ಲ, ಈ OTGಯನ್ನು ಬಳಸ್ಕೊಂಡು ನಾವು ಕನೆಕ್ಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಅವಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ, ಇವೆರಡನ್ನ ಕಂಪೇರ್ ಮಾಡಿದಾಗ ಯಾವ್ದು ಬೆಟರ್ ಅನ್ಸುತ್ತಲ್ಲ ಅದನ್ನು ಬಳಸ್ಕೊಂಡು ನಾವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಿಗೆ ಜೋಡಿಸೋಣಂತ. ಈಗ ಮೊದಲಿಗೆ ನಾನು ಈ ಕಂಪ್ನಿಯವರೇ ಕೊಟ್ಟಂಗೆ ಇದನ್ನು ಅಕ್ಸ್ ಕೇಬಲನ್ನು ಕನೆಕ್ಟ್ ಮಾಡ್ತೇನೆ ನೋಡ್ರಿ. ಈಗ ನಾ ಏನು ಮಾಡಿದ್ದೀನಿ, ರಿಸೀವರ್ಗೆ ಅಕ್ಸ್ ಕೇಬಲನ್ನು ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬೋಯಾ BY-M1 ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿದ್ದಾನಲ್ಲ ಅದನ್ನು ಡಿಸ್ಕನೆಕ್ಟ್ ಮಾಡ್ತೀನಿ. ಹಲೋ,
ಆತ್ಮೀಯ ಸ್ನೇಹಿತರೆ, ನಾನೀಗ ಡಿಜಿಟೆಕ್ ಕಂಪ್ನಿಯ DWM116 ಅನ್ನುವಂತ ಮೈಕ್ರೋಫೋನ್ ಅನ್ನ ನಾನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದ್ದೀನಿ ಮತ್ತು ಅದರಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಓನ್ಲಿ ರಿಸೀವರ್ ಮತ್ತು ಮೈಕ್ರೋಫೋನ್ ಒಂದಕ್ಕೊಂದು ಕನೆಕ್ಟ್ ಆಗಿದ್ದ ಲೈಟ್ ತೋರಿಸ್ತಾ ಇದೆ, ಪೇರ್ ಆಗಿದ್ದ ಅಂದ್ರೆ ಕನೆಕ್ಟ್ ಮಾಡಿದ್ದೇವೆ ಅಷ್ಟೇ. ಆದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡಿಲ್ಲ. ಹಾಗೇನೆ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಮಾಡಿಲ್ಲೇ ಆಡಿಯೋ ರೆಕಾರ್ಡ್ ಮಾಡಿದಾಗ ಫ್ಯಾನ್ ಸೌಂಡ್ ಅನ್ನ ಎಷ್ಟೊಂದು ಕ್ಯಾಪ್ಚರ್ ಮಾಡಿದೆ ಅನ್ನೋದನ್ನ ಪರೀಕ್ಷೆ ಮಾಡೋಣ. ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡ್ತೀನಿ. ಹೇಗೆ ಎನೇಬಲ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್. ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡೋದಂದ್ರೆ ಒಂದ್ಸಾರಿ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ರಾಗ ಇಲ್ಲೇನಾಯ್ತು, ಎರಡನೇ ಲೈಟ್ ಆನ್ ಆಗಿದೆ ನೋಡ್ರಿ. ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿದೆ. ಈಗ ನಾವೇನ್ ಮಾಡಿದ್ವಿ, ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡಿದ್ದೀನಿ. ಈಗ ಎಷ್ಟೊಂದು ಇನ್ನು ಮತ್ತೆ ಆಫ್ ಮಾಡಿ ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇನ್ನು ರಿವರ್ಬ್ ಮೋಡ್ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡಿ ಆಡಿಯೋನ ರೆಕಾರ್ಡ್ ಮಾಡ್ತೀನಿ. ಇವಾಗ ಹೇಗ್ ಬರ್ತದೆ ನೋಡ್ರಿ. ಈಗ ಮೂರು ಲೈಟ್ ಆನ್ ಆಗಿರೋ ನೋಡ್ರಿ, ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿದೆ ಮತ್ತು ರಿವರ್ಬ್ ಮೋಡ್ ಎನೇಬಲ್ ಆಗಿದೆ. ಈಗ ಆಡಿಯೋ ನೋಡ್ರಿ ಸ್ನೇಹಿತರೆ. ಈಗ ನೀವು ಕೇಳಿಸ್ಕೋತಾ ಇರುವಂತ ಆಡಿಯೋ ರಿವರ್ಬ್ ಮೋಡದಲ್ಲಿದೆ. ಈ ಡಿಜಿಟೆಕ್ 116 ಮೈಕ್ರೋಫೋನ್ ಹೇಗೆ ರಿವರ್ಬ್ ಮೋಡದಲ್ಲಿ ವರ್ಕ್ ಆಗ್ತದೆ ಅನ್ನೋದನ್ನ ನೋಡೋಣ. ಇನ್ನು ರಿವರ್ಬ್ ಮೋಡ್ ಬಂದ ನಂತರ ನಾರ್ಮಲ್ ಆಗಿ ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿದೆ. ಹಾಗೆ ನಾನು ನಾರ್ಮಲ್ ಕಂಡೀಷನ್ ದಲ್ಲಿ ಆಡಿಯೋನ ರೆಕಾರ್ಡ್ ಮಾಡ್ತೀನಿ ನೋಡ್ರಿ. ಈಗ ಶರ್ಟಿಗೆ ಹಾಕೊಡ್ತೀನಿ. ಹಾಕೊಂಡೆ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ರಲ್ಲ. ಮೊದಲಿಗೆ ನಾನು ಆಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಬಳಸಿದಂತ ಮೈಕ್ರೋಫೋನ್ ಬೋಯಾ BY M1 ವೈರ್ಡ್ ಮೈಕ್ರೋಫೋನ್ ಅನ್ನ ಬಳಸಿದೆ. ಆಮೇಲೆ ಈಗ ಅನ್ಬಾಕ್ಸ್ ಮಾಡಿದ ನಂತರ ಈ ಡಿಜಿಟೆಕ್ DWM116 ಅನ್ನುವಂತ ಮೈಕ್ರೋಫೋನ್ ಅನ್ನ ಕನೆಕ್ಟ್ ಮಾಡಿ ಆಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಒಮ್ಮೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡಿದೆ. ಅವಾಗ ಆಡಿಯೋ ಹೆಂಗ್ ಬರ್ತಾ ಇತ್ತು. ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡಿದಾಗ
ಹೇಗ್ ಬರ್ತೈತಿ, ಡಿಸೇಬಲ್ ಮಾಡಿದಾಗ ಆಡಿಯೋ ಕ್ವಾಲಿಟಿ ಹೇಗ್ ಬರ್ತೈತಿ, ಆಮೇಲೆ ರಿವರ್ಬ್ ಮೋಡ್ದಲ್ಲಿ ಆಡಿಯೋವನ್ನ ಬಳಸಿದಾಗ ಆಡಿಯೋ ಯಾವ ರೀತಿ ಬರ್ತದೆ ಅನ್ನೋದನ್ನ ಈ ವಿಡಿಯೋ ನೋಡಿ ಮತ್ತು ಆಡಿಯೋವನ್ನ ಕೇಳಿಸ್ಕೊಂಡು ನೀವು ಈ ಮೈಕ್ರೋಫೋನ್ ಅದ ಗುಣಮಟ್ಟವನ್ನ ನೀವು ಅಳಿಬಹುದು. ಈ ವಿಡಿಯೋನ ನೋಡಿದಾಗ ಇದರಲ್ಲಿ ಬರುವಂತ ಆಡಿಯೋ ನಿಮ್ಗೆ ಇಷ್ಟವಾದಲ್ಲಿ, ಆಮೇಲೆ ನಾಯ್ಸ್ ಕ್ಯಾನ್ಸಲ್ ಆಪ್ಷನ್ ಮತ್ತು ರಿವರ್ಬ್ ಮೋಡ್ ಚೆನ್ನಾಗಿ ಬರ್ತಾ ಇತ್ತಂದ್ರೆ ಈ ಪ್ರಾಡಕ್ಟ್ ಜೊತೆ ನೀವು ಹೋಗ್ಬೋದು. ಆಮೇಲೆ ಈ ವಿಡಿಯೋ ಮಾಡುವಂತ ಉದ್ದೇಶ ಏನಂತಂದ್ರೆ ಜಸ್ಟ್ ಫಾರ್ ಮಾಹಿತಿಗಾಗಿ ಅಷ್ಟೇ. ನೀವು ಮೈಕ್ರೋಫೋನ್ ಅನ್ನ ಯಾವ ಮೈಕ್ರೋಫೋನ್ ತಗೋಬೇಕು, ಯಾವ ಮೈಕ್ರೋಫೋನ್ ತಗೋಬಾರ್ದು ಅನ್ನುವಂತ ಗೊಂದಲದಾಗಿದ್ದಾಗ ನೀವು ಈ ವಿಡಿಯೋ ನೋಡಿದಾಗ ಈ ಮೈಕ್ರೋಫೋನ್ ಆದ ಪರ್ಫಾರ್ಮೆನ್ಸ್ ಅನ್ನ ನೀವು ಗಮನಿಸಿದಾಗ ಇದು ನಿಮ್ಗೆ ಇಷ್ಟ ಆದಾಗ ನೀವು ಈ ಮೈಕ್ರೋಫೋನ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅನುಕೂಲ ಆಕತಿ. ಆ ಕಾರಣಕ್ಕಾಗಿ ಈ ವಿಡಿಯೋನ ನಾನು ಮಾಡಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.